ಅದ ಯಾರು ಗೊತ್ತಾ? ತರುಣ್ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ. ಫ್ಯಾಷನ್ ವಾಕ್ ಮಾಡಲ್ಲ, ಏನಿಲ್ಲ, ಫೋಟೋ ಶೂಟ್, ಗಂಡೈಕ್ಳು ಇದನ್ನೆಲ್ಲ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಮ್ಮನ ಏನ್ ಬೇಕಾದ್ರು ಮಾಸ್ಕ್ ಇದೇ ನನ್ನ ಡೆಬ್ಯೂ ಆಗುತ್ತೆ. ಇದೇ ನನ್ನ ಡೆಬ್ಯೂ ಆಗುತ್ತೆ. ನನ್ ಕಟ್ ಮಾಡ್ಬಿಡ್ತಾರೆ. ಕಟ್ ಮಾಡಿಲ್ಲ, ನನ್ ವಿಡಿಯೋನೇ ತೆಗಿಯಲ್ಲ. ಬಿಸಿಲೇ ಬೀಳ್ತಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವು ಇನ್ನೊಂದು ಫ್ಯಾಷನ್ ವಾಕ್ ಜೊತೆ ಬಂದಿದ್ದೀವಿ. ಆ್ಯಂಡ್ ತುಂಬ ಬಿಸಿಲಿದೆ ಇಲ್ಲಿ. ಸನ್ ಸ್ಲಾಪ್ ಆಗ್ತಿದೆ, ಸನ್ ಕಿಸ್ ಅಂದ್ಕೊಂಡ್ವಿ. ಸೊ ಇವರು ನಮ್ಮ ಸವಿ ಡೆಬ್ಯೂಟೆಂಟ್ ಆ್ಯಂಡ್ ಇವರು ನಮ್ಮ ಮೋನಿಶಾ, ನಿಮಗೆ ಗೊತ್ತೇ ಇರುತ್ತೆ. ಇನ್ನೊಂದು ಹುಡುಗಿ ಯುವ ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ ಆನ್ ದ ವೇ. ಆ್ಯಂಡ್ ಯಾರೂ ಬಂದಿಲ್ಲ. 8 ಗಂಟೆ ಅಂದರೆ ಇವಾಗ ಎಷ್ಟು ಟೈಮು? 8:35 ನೋಡಿ ಗೈಸ್, ಹಿಂಗೆ ಮಾಡ್ತಾರೆ. ಆ್ಯಂಡ್ ಒಬ್ಬರು ಬಂದಿದ್ದಾರೆ, ಅವರು ನಿದ್ದೆಗಣ್ಣಲ್ಲಿದ್ದಾರೆ ಇವರು. ಸೊ ಇವ್ರನ್ನೂ ವ್ಲಾಗಲ್ಲಿ ತೋರಿಸಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬರ್ತಿತ್ತು. ಸೊ ಇವಾಗ ತೋರಿಸೋಣ. ಹಾಯ್ ಮಾಡಿ. ನಮ್ಮ ಚಂದು ಕಿಚ್ಚ ಅವರು. ಇಷ್ಟು ಜನ ಇದ್ದೀವಿ ಈಗ ಸದ್ಯಕ್ಕೆ. 8 ಜನ ಇರಬೇಕಿತ್ತು, 4 ಜನ ಮಿಸ್ಸಿಂಗ್ ಆಗಿದ್ದೀವಿ. ಏನು ಅಣ್ಣನ ಇದಕ್ಕೆ. ಸೊ ವ್ಲಾಗ್ ನೋಡ್ತೀರಿ. ನಾವು ಇವತ್ತು JNCಗೆ ಹೋಗ್ತೀವಿ. JNCಗೆ ಹೋಗ್ಬಿಟ್ಟು ಫ್ಯಾಷನ್ ವಾಕ್ ಮಾಡಿಬಿಟ್ಟು ಗೆಲ್ತೀವಿ. JNCಗೆ ಹೋಗ್ಬಿಟ್ಟು ಫ್ಯಾಷನ್ ವಾಕ್ ಮಾಡಿ ಗೆಲ್ತೀವಿ. ತಲೆ ಕೂಡ ಎತ್ತುತ್ತಿಲ್ಲ ಅವಳು. ಸ್ಟೇ ಪಾಸಿಟಿವ್, ನಾವು ಗೆಲ್ತೀವಿ. ಲಾಸ್ಟ್ ಟೈಮು ಹಿಂಗೆ ಗೆದ್ದಿಲ್ಲ ಅಂದರೆ ಕಟ್ ಮಾಡಿಬಿಡು ವಿಡಿಯೋ ಅಂತ ಅಂದ್ಕೊಂಡು ಗೆದ್ವಿ. JNCಗೆ ಹೋಗ್ಬೇಕು. ಅಂದರೆ ನನಗೊಂದು ಇಗ್ನೈಟರ್ಸು ಕಂಪಲ್ಸರಿ ಕ್ಲಾಸ್ ಇದೆ ಗೈಸ್. ಸೊ ಅದು ಮುಗಿಸ್ಕೊಂಡು ಶೆಡ್ಯೂಲ್ ಮಾಡಿ ಅಂದರೂ ಕೇಳೋದಿಲ್ಲ. ನನಗೆ ಆಗಲ್ಲ ಗೈಸ್, ನಂಗೆ ಭಯ ಅದೆಲ್ಲ. ಹಂಗೆಲ್ಲ ಆಗ್ಬಿಟ್ಟು ಬ್ಯಾಕ್ ಎಲ್ಲ ಆಗ್ಬಿಟ್ರೆ ನನಗೆ ಆಗೋದಿಲ್ಲ. ನಾನು ರೀಶೆಡ್ಯೂಲ್ ಮಾಡ್ಕೊಂಡು ಅಟೆಂಡ್ ಮಾಡಿ ಸುಮ್ಮನೆ ಯಾಕೆ ರಿಸ್ಕ್, ನಂಗೆ ಆಗಲ್ಲ. ಅದಕ್ಕೆ ಸೊ ದಪ್ಪಾಗಿದ್ದೀನಿ ಗೈಸ್. ಇವಳು ಹೇಳಿದ್ರೆ ನಾನೇನು ಮಾಡಬೇಕು. ಸೊ ಗೈಸ್, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಇವಾಗ. ಅದಾದಮೇಲೆ ಹೋಗ್ತೀವಿ, ರೆಡಿ ಆಗ್ತೀವಿ, ಫ್ಯಾಷನ್ ವಾಕ್ ಮಾಡ್ತೀವಿ. ಫುಲ್ ವ್ಲಾಗ್ ನೋಡ್ತೀರಿ. ಆ್ಯಂಡ್ ಈ ಸತಿ ಎಲ್ಲರೂ ತೋರಿಸ್ತೀನಿ ವ್ಲಾಗಲ್ಲಿ, ಮಿಸ್ ಮಾಡೋದಿಲ್ಲ ಏನಾದರೂ. ನೀವು ಮಾತಾಡಬೇಕು, ನೀವು ಮಾತಾಡ್ತೀರಾ ಅಂದ್ಕೊಂಡಿದ್ದೀನಿ. ಅಲ್ಲ ಗುರು, ಸ್ನ್ಯಾಪ್ ಅಂತ ತೆಗೆದ್ಬಿಟ್ಟು ವ್ಲಾಗ್ ಆಗ್ತೀಯಾ? ಯಾಕಂದರೆ ನನ್ನ ಹತ್ರ ಸ್ಟೋರೇಜ್ ಇಲ್ಲ ಇವಾಗ ಸ್ವಲ್ಪ ಸದ್ಯಕ್ಕೆ. ಅದಕ್ಕೆ ಹೇಳಿ, ವ್ಲಾಗಲ್ಲಿ ತೋರಿಸಲ್ಲ ಅಂದ್ಕೊಂಡಿರ್ತೀರಲ್ಲ. ಏನು ಹೇಳಿ ಗುರು, ಇವರು ಕಾಪಿರೈಟ್ ಹಾಕ್ತಿದ್ದಾರೆ ಗೈಸ್. ಚೆನ್ನಾಗಿ ಗಾಳಿ ಬರ್ತಿದೆ ಇಲ್ಲಿ ನೋಡಿ ಗೈಸ್. ಇವರಿಬ್ರು ಇವಾಗ ಎದ್ಬಿಟ್ಟು ಬಂದಿರೋದು. ಏನು ಒರೆಸ್ತಿದಾರ? ಅಲ್ಲೇ ಬನ್ನಿ ಮತ್ತೆ. ಹಾಯ್ ವಿಷ್ಣು ಅವರೇ, ಹಾಯ್ ಕುಲ್ದೀಪ್ ಅವರೇ. ಎದ್ದು ಬಂದಿದ್ದೀರಲ್ಲ ಹಂಗೆ. 3 ಜನನೂ ಎದ್ದು ಬಂದಿದ್ದಾರೆ ಹಂಗೆ ಗೈಸ್. ತರುಣ್ ಈಗ ಬಂದ. ಆ್ಯಂಡ್ ಇವತ್ತು ಅವ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು ತರುಣ್. ಸ್ವಲ್ಪ ಜರುಗಿ. ಹ್ಯಾಪಿ ಬರ್ಡೇ ಬಾಯ್ ಗೈಸ್. ಏನು ಕಾಪಿರೈಟು ಗೈಸ್. ತರುಣ್ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ವಿಶ್ ಮಾಡಿ ಎಲ್ಲರೂ ಕಮೆಂಟಲ್ಲಿ ಮಾಡ್ತಾರೆ. ಎಲ್ಲರೂ ಒಳ್ಳೆ ನನ್ನ ಸಬ್ಸ್ಕ್ರೈಬರ್ಸ್. 100 ವ್ಯೂಸ್ ಬಂದ್ರೆ ನಾವೇ ಒಂದು 50 ಸತಿ ನೋಡಿದ್ದೀವಿ. ಮೊನ್ನೆ ಏನು 100 ವ್ಯೂಸ್ ಬಂದಿತ್ತು, ಅದ್ರಲ್ಲಿ 50 ಸತಿ ನಾನೇ ನೋಡಿದ್ದೀನಿ. ಹಂಗೆ ನೋಡ್ತಾ ಇರಬೇಕು. ನೋಡ್ತೀರಿ ಗೈಸ್, ನೋಡ್ತೀರಿ. ಬನ್ನಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ಹಾಯ್, ನಾನು ಬರುವೆ. ಥ್ಯಾಂಕ್ ಯು. ಆಮೇಲೆ ರೆಡಿಯಾಗಿ ಬರ್ತೀನಿ ಗೈಸ್. ಆಯಿತು ಗೈಸ್. ಇವ್ರು ಹೋಗ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಇಲ್ಲೇ ಇದ್ದಾರೆ ಗೈಸ್. ಶೆಟ್ಟಿ, ವಿಷ್ಣು ಆ್ಯಂಡ್ ಚಂದು ಅವರು ನೋಡಿ. ಇವ್ರು ಲೇಟಾಗಿ ಬಂದವ್ರೆ. ತಿರುಗಿಸ್ತೀನಿ, ಹಿಂಗೆ ತಿರುಗಿಸ್ತೀನಿ. ಹಾಂ, ಇವರೇ ಲೇಟಾಗಿ ಬಂದವ್ರೆ. ನಂಗೆ ಇಗ್ನೈಟರ್ಸ್ ಇತ್ತು ಗೈಸ್, ನಂಗೆ ಇಗ್ನೈಟರ್ಸ್ ಇತ್ತು. ಕ್ಲಾಸ್ ಅಟೆಂಡ್ ಮಾಡಿ ನಾನು 7 ಗಂಟೆಗೆ ಬಂದಿದ್ದೆ ಅಲ್ವಾ. ಈಗ ಅಪ್ಲೋಡ್ ಆಗೋಯ್ತು. ಸೊ ನಾನು ಬಂದಿದ್ದೆ ಇವಾಗ. ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದೀನಿ ಗೈಸ್ ಬೇಗ JNCಗೆ. ಎಷ್ಟು ಕ್ಯಾಂಪಸ್ ಒಂಥರ ಚೆನ್ನಾಗಿದೆ. ಬೇಗ ರೆಡಿ ಆಗ್ಬಿಟ್ಟು 1 ನಿಮಿಷ ಇರಿ. ಸವಿ ಡೆಬ್ಯೂಟೆಂಟ್ ಕುಟ್ಟಿ. ಏನು ಕುಟ್ಟಿ ಗೈಸ್, ಇವ್ನಿಗೆ ಎಷ್ಟು ಇರಬೇಕು, ಬರಲ್ಲ ಫ್ಯಾಷನ್ ವಾಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಬಂದಿರೋದು. ಸಪೋರ್ಟ್ ಮಾಡಕ್ ಬರ್ಬೇಕಿತ್ತು. ಕ್ಯಾಮ್ರಾದಲ್ಲಿ ಮಾಡ್ಬೇಕು. ಇದು ಸ್ಟೋರೇಜ್ ಇಲ್ಲ ನನ್ನ ಹತ್ರ ಸ್ವಲ್ಪ. ಗೈಸ್, ನಾವು ಯಾವುದೇ ಕಾಲೇಜ್ಗೆ ಹೋದ್ರೂ ಊಟ ಖಾಲಿ ಆಗಿರುತ್ತೆ. ನಾವು ಯಾವ ಕಾಲೇಜಲ್ಲಿ ಊಟ ಮಾತ್ರ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಊಟ ಇತ್ತಂತೆ. ತಿರುಗ್ತಿಲ್ಲ ನೋಡಿ, ಇಲ್ಲಿ ಊಟ ಇತ್ತಂತೆ, ಖಾಲಿ ಆಗಿದೆ.
ಏನು ಮಾಡೋದೀಗ? ನಾನೇನು ಮಾಡಿದೆ ಗೈಸ್? ನನಗೆ ಇಗ್ನೈಟರ್ಸ್ ಇತ್ತು, ನಾನು ಮಿಸ್ ಮಾಡೋಕೆ ಆಗ್ತಿದ್ದಿಲ್ಲ ಗೈಸ್. ಏನು ಮಾಡೋದು ಇವಾಗ? 1 o'clock ಬಂದಿದ್ದಾರೆ ಗುರು. 5 ನಿಮಿಷ ಸರ್ ಬಿಟ್ಟಿರ, ಏನು ಮಾಡಲಿ? ಸರಿ ಬನ್ನಿ ರೆಡಿ ಆಗೋಣ, ಊಟ ಅಂತೂ ನಮಗಿಲ್ಲ. ಗೈಸ್ ಕುಲ್ದೀಪ್ ಎಷ್ಟು ಥರ ರೆಡಿಯಾಗಿ ಬಂದಿದ್ದಾನೆ. ಏ ಕುಲ್ದೀಪ್ ಹಿಂದೆ ಹೋಗೊಂಚೂರು ಔಟ್ಫಿಟ್ ನಮ್ದೆಲ್ಲ ಬೀಪ್ ಮಾಡ್ಬೇಕು ನೀವು. ಏನಕ್ಕೆ ಕಷ್ಟ ಕೊಡ್ತೀರಾ ನನಗೆ? ಹಾಯ್ ಮಾಡಿ ಎಲ್ಲ. ಅಲ್ಲಿ ನೋಡಿ, ಫ್ಯಾಷನ್ ವಾಕ್ ಮಾಡಲ್ಲ ಏನಿಲ್ಲ, ಫೋಟೋ ಶೂಟ್ ಮಾಡೋದು. ಏನಕ್ಕೆ ಹಿಂಗೆ ಮಾಡ್ತಾರೋ? ಹೇಳಿ ನೀನು ಏನು ಇದು ಗಂಡೈಕ್ಳು ಇದನ್ನೆಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ತನಕ ತಂದು ಕೊಡ್ಬೋದಿತ್ತು. ನೋಡಿ ಹೆಂಗ್ ಮಾಡ್ತಾರೆ. ನನ್ನ ಹೈಟಿಗೆ ಇದು ಆಲ್ರೆಡಿ ಟಚ್ ಆಗ್ತಾ ಇದೆ. ಅವ್ರಿಗಂದ್ರೆ ಇದಿಲ್ಲ, ಏನೇನೋ ಇಟ್ಕೊಂಡು ಹೋಗ್ತಿದ್ದೀನಿ. ಹೆಂಗ್ ಮಾಡ್ತಾರೆ, ಬ್ಯಾಗ್ ಬೀಳ್ತಿದೆ. ಶಿವನು ಬಂದು ಈಗ ಹಾಯ್ ಮಾಡು. ಮಾಸ್ಕ್ ಇವಾಗ ತೆಗಿದೆ, ಆಮೇಲೆ ತೋರಿಸ್ತೀನಿ. ಕ್ಯೂರಿಯಾಸಿಟಿ ಗೈಸ್. ಇಲ್ಲಿ ಮೋನಿಶಾ ಚಿನ್ನು ಅವ್ರ ಮುಖ ತೊಳಿತಿದ್ದಾರೆ ಆ್ಯಂಡ್ ಸವಿ ಪುಟ್ಟ ಇಲ್ಲಿ ಮುಖ ತೊಳಿತಿದ್ದಾರೆ. ನಾನು ತೊಳಿಬೇಕು ಈಗ ಮುಖನ. ಇವತ್ತು ನಾವು ವಾಶ್ರೂಮ್ ಏನು ವಾಶ್ರೂಮ್ ಹೋಗ್ಬಿಟ್ಟು ಮುಖ ತೊಳಿತಿದ್ದೀವಿ. ಅಲ್ಲಿ ಗ್ರೀನ್ ರೂಮ್ ಅಲಾಟ್ ಮಾಡಿದ್ದಾರೆ, ಬಟ್ ಅಲ್ಲಿ ಎಲ್ಲರೂ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಸೊ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಕೀಪ್ ವಾಚಿಂಗ್ ಗೈಸ್. ನಾವು ರೆಡಿ ಆಗೋದು ತೋರಿಸ್ತೀವಿ, ನಾವು ರೆಡಿ ಆಗಿಬಿಟ್ಟು ತೋರಿಸ್ತೀವಿ.
ತಿರ್ಗೋ ಬಾ ಗೈಸ್. ಶೆಟ್ಟಿ ಇಸ್ ಹಿಯರ್. ಹಾಯ್ ಮಾಡು. ಹಾಯ್. ನಾನು ತೋರಿಸ್ತೀನಿ ಎಲ್ಲಾರನ್ನೂ ವ್ಲಾಗಲ್ಲಿ. ನೀವು ಸಪ್ರೇಟಾಗಿ ಬಂದ್ಬಿಟ್ಟು ವ್ಲಾಗಲ್ಲಿ ಇಲ್ಲ ಅಂತ ಹೇಳ್ತೀರಾ. ಈ ಕಡೆ ಈ ಕಡೆ ಈ ಕಡೆ. ಹಾಯ್ ತರುಣ್ ಗೈಸ್. ಸ್ಕ್ರೀನ್ ಟೈಮ್ ಬೇಕಾ? ಬನ್ನಿ. ಏನು ಹೇಳಬೇಕು? ಏನಾದರೂ ಅನ್ನಿ. ಹೆಂಗಿತ್ತು ನಮ್ಮ ವಾಕು? ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕ್ರೋ ಹಿಂಗೆ ಮಾಡ್ತೀರಾ? ಇಲ್ಲ ಈಗ ಕಟ್ ಮಾಡಿ ಅದು ನಾಳೆವರೆಗೂ ಹೇಳಿ. ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಅಟ್ ದಿ ಎಂಡ್ ಆಫ್ ದಿಸ್ ಇಯರ್ ಅಟ್ಲೀಸ್ಟ್ 10K ರೀಚ್ ಆಗಿರಬೇಕು. ಸೋ ಮಚ್. ಏನು ಇದು? ಹಾಂ ಯಾವುದು ಇದು? ಕುಟ್ಟಿ ಒಂಥರ ಕ್ಯೂಟ್ ಗೈಸ್. ಹೌದಾ? ಹೌದು ಸಾಕು. ಆಮೇಲೆ ಎಲ್ಲರೂ ಮೆಸೇಜ್ ಹಾಕ್ತಾರೆ, ಕುಟ್ಟಿ ನಂಬರ್ ಕೊಡಿ, ಕುಟ್ಟಿ ನಂಬರ್ ಕೊಡಿ ಅಂತ ಕಮೆಂಟಲ್ಲಿ ಹಾಕ್ತಾರೆ. ಐಡಿ ಕೊಡಿ. ಏನಂತೀಯ? ಐಡಿ ಕೊಡ್ಲಾ? ಶೆಟ್ಟಿ ನಿನಗೂ ಅಷ್ಟೇ. ಶೆಟ್ಟಿ ನಂಬರ್ ಕೊಡಿ, ಶೆಟ್ಟಿ ನಂಬರ್ ಕೊಡಿ ಅಂತ ಕಮೆಂಟ್. ಆಮೇಲೆ ತರುಣ್ಗೂ ಅಷ್ಟೇ ನಂಬರ್ ಕೊಡಿ ಅಂತ ಕಮೆಂಟ್ ಹಾಕ್ತಾರೆ ಎಲ್ಲರೂ. ನೀವು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಐಡಿ ಬಯೋದಲ್ಲಿ ಹಾಕಿರ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನ ಟ್ಯಾಗ್ ಮಾಡ್ಬಿಡಿ. ಆಯ್ತು ಮಾಡ್ತೀನಿ. ನಮ್ಮ ಫೋಟೋಗ್ರಾಫರ್, ನಮ್ಮ ರೆಡಿ ಮಾಡೋ ಹುಡುಗಿ ಎಲ್ಲಾನು ನಮ್ಮ ಇವರು ಫಲ್ಗುನಿ. ನಮ್ಮ ಜ್ಯುವೆಲ್ರಿ ಕೂಡ ಫಲ್ಗುನಿ ಅವ್ರದ್ದೇ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಮ್ಮ ಅಮ್ಮನ ಏನು ಬೇಕಾದ್ರೂ ಮಾಡ್ತೀನಿ. ಒಂದು ನಿಮಿಷ ತಿರುಗಿಸಿ. ಅವರಿಗೆ ಮೊನ್ನೆ ದನ ಗೊತ್ತಿದ್ದು. ಮೈ ಗಾಡ್, ಅದು ಮರ್ತೋಗಿದೆ. ಕಟ್ಟಿಲ್ಲ ಗೈಸ್. ಎಂತ ಆಯ್ತು ಗೊತ್ತಾ? ಒಂದು ಸ್ಟೋರಿ ಏಟಾಗಿದೆ, ತೋರಿಸ್ಕೊಳ್ತಿಲ್ಲ. ಸ್ಟೋರಿ ಹೇಳ್ಬಿಡ್ತೀನಿ ಗೈಸ್. ನಾವೆಲ್ಲ ಕುತ್ಕೊಂಡು ಜ್ಯೂಸ್ ಕುಡಿತಿದ್ರೆ ಹಸು ಬಂತು. ನಾವೆಲ್ಲ ಭಯ ಪಟ್ವಿ. ಅಕ್ಕ ಏನು ಭಯ ಪಟ್ಟಿಲ್ಲ. ನೋಡಿದ್ರೆ ಬಂದು ಹಸು ಗೊತ್ತಿಡ್ತು. ನಾನೇನು ಮಾಡಿಲ್ಲ. ಇಡಿ ಎಲ್ಲರೂ ಹೋದ್ರು. ನಾನು ಲಾಸ್ಟ್ ಯಾವಾಗ ವ್ಲಾಗ್ ಮಾಡಿದೆ ನಂಗೆ ನಿಜಾನ ಆಗ್ತಾಯಿಲ್ಲ. ನನ್ನ ಮಾಸ್ಕ್ ರಿವಿಲ್ ಅಂದರೆ ನೀನು. ಅಯ್ಯೋ ಸಾರಿ. ಸೊ ಗೈಸ್ ನಾವು ಅವಾಗೆ ತುಂಬ ಅರ್ಜೆಂಟಲ್ಲಿದ್ವಿ. ಏನಂದರೆ ಏನೂ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವಾಗ ವ್ಲಾಗ್ ಮಾಡ್ತಿದ್ದೀವಿ ಫ್ಯಾಷನ್ ವಾಕ್ ಮುಗಿಸ್ಕೊಂಡು. ಆ್ಯಂಡ್ ಇವಳೇ ಮಾಸ್ಕ್ ಹುಡುಗಿ ರಿವೀಲ್ ಆಗಿದೆ ಫೇಸು. ಬನ್ನಿ ಒಳಗಡೆ ಹೋಗೋಣ. ಇದಿನ್ನೂ ಕಾಲೇಜ್ ಇಲ್ಲಿದೆ. ನನಗೆ ಬರೀ ಅಷ್ಟು ಮಾತ್ರ ಕಾಲೇಜ್ ಅಂದ್ಕೊಂಡಿದ್ದೆ. ಇದು ಡಿಗ್ರಿ ಬ್ಲಾಗ್ ಅಂತಾರೆ. ಗೈಸ್ ಇಲ್ಲಿ ಇವಾಗ ವ್ಯಾಲಿಡೇಟ್ರಿಗೆ ಬಂದಿದ್ದೀವಿ. ನೋಡೋಣ ನಾವು ವಿನ್ ಆಗ್ತೀವ ಏನು ಅಂತ ಅಂದ್ಬಿಟ್ಟು. ಕಾಪಿ ರೈಟ್ ಬರುತ್ತೆ. ಸೊ ಬೈ ಗೈಸ್. ಮೊದಲನೇ ಸ್ಥಾನ ಫಲ್ಗುನಿ. ರೆಡಿ ಆಗಿಬಿಟ್ಟು ತಿನ್ನಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ಸೇರಿ ಹೋಗ್ತಿದ್ದೀವಿ. ಅದರಲ್ಲೂ ಮಮ್ಮಿ ಬೇರೆ ಕನಕವತಿಯಾಗಿ ಅಲ್ಲಿ ಶಾಕ್ ಆಗ್ತಿದ್ರೆ ಸಾಕು ಎಲ್ರಿಗೂ. ಓವರ್ ಆಲ್ಸ್ ರನ್ನರ್ ಅಪ್ ನಾವು. ಆ್ಯಂಡ್ ಡ್ಯಾನ್ಸಲ್ಲಿ ಸೆಕೆಂಡು ಏನೇನೋ ಬಂದಿದೆ ಗೈಸ್. ಏನೋ ನಡೀತು. ಸೊ ಬ್ಲಾಗಲ್ಲಿ ಹಾಕೋಂಗಿಲ್ಲ. ನನ್ನ ಫ್ಯಾಮಿಲಿలో ಯಾರು ಮತ್ತೆ ಒಬ್ಬರು ದೊಡ್ಡಪ್ಪ ಕುಡಿದಿದ್ರು.
SJCC ಅಲ್ಲಿ ಚೆನ್ನಾಗಿ ನನ್ನ ಕೇಳಿದ್ರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ SJCC ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಅದು ನಮ್ಮದು ನಾವೇ ಹೇಳ್ಕೊಳಕ್ಕಾಗಲ್ವಲ್ಲ. SJCC ತುಂಬ ಚೆನ್ನಾಗಿತ್ತು. ಇದರಲ್ಲಿ ಸ್ವಲ್ಪ MCC ನೋಡೋಣ 14ನೇ ತಾರೀಕು ಎಲ್ಲರೂ ಮತ್ತೆ ಮೀಟ್ ಆಗೋಣ. ಕೀಪ್ ವಾಚಿಂಗ್ ತೇಜಸ್ಟಾನು. ಬಾಯ್ ಗಾಯ್ಸ್. ನಿಮಗೆ ಒಂದು ವಿಷಯ ಹೇಳೋದು ಬರ್ತದೆ. ಸ್ಕೋರ್ ಪ್ರಕಾರ ನೋಡೋಕೆ ಹೋದರೆ ನಾವೇ ಸೆಕೆಂಡ್ ಬಂದಿದ್ದು. ಮತ್ತೆ ಏನೋ ಆಗ್ಬಿಟ್ಟು ಸವಿ ಹೇಳ್ತಾಳೆ ಏನು ಅದೇ ನಮ್ಮ ಸ್ಕೋರ್ ಪ್ರಕಾರ ನೋಡೋಕೆ ಹೋದ್ರೆ ನಾವು ಸೆಕೆಂಡ್ ಬಂದ್ವಿ. ಅದಕ್ಕೆ ನಮ್ಮ ಹೆಮ್ಮೆ ಇದೆ. ಏನಾಯ್ತು ಅಂತ ನಾವು ಹೇಳಕ್ ಹೋಗಲ್ಲ. ಟ್ರೋಫಿ ನಮ್ಮ ಕೈಗೆ ಬಂದಿಲ್ಲ ಅಷ್ಟೇ. ಆದರೆ ನ್ಯಾಯಯುತವಾಗಿ ನೋಡೋಕೆ ಹೋದ್ರೆ ನಾವು ಸೆಕೆಂಡ್ ಬಂದಿದ್ವಿ ಅಂತ ಅನ್ಕೊಂಡು ಹೋಗೋಣ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ. ಹೌದು ನಾಪ್ಕ ಇತ್ತು, ಇವಾಗ ಮರ್ತೋದೆ, ಸಾರಿ. ಸೊ ಎಲ್ಲ ಕಡೆ ಗೆಲ್ತಾರೆ ಗಾಯ್ಸ್ ಇವರು. ಮಸ್ತು. ನನ್ನ ಬ್ಲಾಗ್ ನೋಡಿದಾರೆ ಅದೇ ಫುಲ್ ಖುಷಿ ಆಗ್ಬಿಡ್ತು. ಅದಕ್ಕೆ ಬ್ಲಾಗಲ್ಲಿ ಬನ್ನಿ ಅಂತ ಇಟ್ಕೊಂಡೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಮಾಡಿ. ಇವಾಗ ಕಣ್ ಮುಂದೆ ಮಾಡ್ಬೇಕು. ಚಾನಲ್ ನೇಮ್ ಮರ್ತೋಗಿ. ಕ್ರೇಜಿ ಸಿಸ್ಟರ್ಸ್. ಎಷ್ಟು ಜನ ಸಿಸ್ಟರ್ಸ್ ನಿಮಗೆ? ನಾನು ನನ್ನ ತಂಗಿ. ನನಗೆ 3 ಜನ ಸಿಸ್ಟರ್ಸ್. ಕ್ರೇಜಿ ಲಾಸ್ಟ್ ನಾನು. ಎಲ್ಡರ್. ಓಕೆ. ಇದು ಕ್ರೇಜಿ ಸಿಸ್ಟರ್ಸ್. ನೋಡಿ ಗೈಸ್, ನನಗೆ ಈ ಥರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ಅದಲ್ಲ ಹಾಂ ಇದು ಥ್ಯಾಂಕ್ ಯು. ಗಂಟೆ ಓದ್ಬೇಕಾ? ಪರವಾಗಿಲ್ಲ, ಬೇಕಂದ್ರೆ ಓದ್ಬೋದು. ಇದು ಬರುತ್ತೆ ನೋಡಿ. ನಿಮ್ಮ ಕಾಲೇಜಲ್ಲಿ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿ. ಫುಲ್ ಪ್ರಮೋಷನ್ ಗೈಸ್, ಇವತ್ತು ಫುಲ್ ಖುಷಿ. ಗೆದ್ದಿಲ್ಲ ಅಂದರೆ ಇದು ಫುಲ್ ಖುಷಿ ನನಗೆ. ಗೈಸ್ ನಾವು ಇವಾಗ ಎಲ್ಲರೂ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಸ್ಕ್ರೀನ್ ಸ್ಪೇಸ್ ಕೊಡೋದು ಒಂದು ಸ್ವಲ್ಪ. ಕೊಟ್ಟು ಅವತ್ತಿನ ಸ್ಕ್ರೀನ್ ಸ್ಪೇಸ್ ಇನ್ನೊಂದ್ಸರಿ ಮನುಷ್ಯನ ಮುಂದೆ ಕ್ಯಾಮ್ರಾ ಓಪನ್ ಮಾಡಿ. ಬನ್ನಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಅವ್ನಿಗೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಕೊಡಿ. ಸ್ಕ್ರೀನ್ ಸ್ಪೇಸ್ ಕುಟ್ಟಿಗೆ ಸ್ಕ್ರೀನ್ ಸ್ಪೇಸ್. ಎಲ್ರು ಬನ್ರಪ್ಪ, ಎಲ್ರು ಬನ್ನಿ. ಇಲ್ಲಿ 1 by 1 ತೋರ್ಸ್ಕೊಂಡ್ಬರ್ತೀನಿ. ಶೆಟ್ಟಿ, ಕುಟ್ಟಿ, ಪಲ್ಗುನಿ, ಸವಿ, ತರುಣ್, ಮಾಸ್ಕೋ, ಮೋನಿಶಾ, ಚಿನ್ನು. ನಾನು ಐಸ್ ಕ್ರೀಮ್ ತಿನ್ನಪ್ಪ. ಗೈಸ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ನಮಗೆ ನ್ಯಾಚುರಲ್ಸಲ್ಲಿ. ಇವ್ರದ್ದು ಯಾವುದೋ ಬೇರೆ. ಸ್ಕ್ರೀನ್ ಸ್ಪೇಸ್ ಅಲ್ಲ, ನಿಮ್ಮದು ಬೇರೆ ಅಂದಿದ್ದು. ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಐತೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿಗೆ. ಗೈಸ್ ವಿಷ್ಣು ಇವನು. ಇದು ಬಹಳ ಮೋಸ. ನಾನು ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಹಿಂಗಂತಿದ್ದೀರಾ? ಎಲ್ಲರೂ ಇದ್ದೀರಾ ಬ್ಲಾಗ್ ಅಲ್ಲಿ. ಒಬ್ಬೊಬ್ರು ಬರ್ತಿದ್ದೀರಾ ಹಿಂಗೆ ಬ್ಲಾಗ್ ಅಲ್ಲಿ. ಇಲ್ಲ ನಾನು ಬ್ಲಾಗ್ ಅಲ್ಲಿ ಇಲ್ಲ ನಾನು ಅಂತ. ಸಾಂಗ್ ಎಲ್ಲ ಹಾಕೋರೆ. ನಮ್ಗೇನು ಇಲ್ಲ ಗಾಯ್ಸ್. ಕ್ರೇಜಿ ಬಾಯ್. ವಿಷ್ಣುಗೆ ಮೋಸ ಆಗಿದೆ. ವಿಷ್ಣು ಭಾರಿ ಮೋಸ ಆಗಿದೆ. ವಿಷ್ಣು ಇಲ್ಲ ಇಲ್ಲಿ ಇದಾನೆ. ವಿಷ್ಣುಗೆ ಒಂದು ವಿಷ್ಣುವರ್ಧನ್ ಸಾಂಗ್ ಹಾಕಿ ವಿಷ್ಣು ಎಂಟ್ರಿ ವಿಡಿಯೋನ ಹಾಕ್ಲೇಬೇಕು. ಆಯ್ತು ಇವಾಗ ಹಾಕೋಣ. ತಮಿಳ್ ಅಲ್ಲಿ ವಿಷ್ಣು ಫೋಟೋ ಬರ್ಲೇಬೇಕು. ಇರು ಬಿ ಬಾಸ್ ಯಾರು? ಬಾಯಲ್ಲಿ ವಿಷ್ಣು ಎಂಟ್ರಿ ಕೊಡು. ಹಾಡಾಕ್ತೀನಿ ಇದಕ್ಕೆ. ನಿಮಗೆ ಸಪ್ರೇಟ್ ಎಂಟ್ರಿ ಇರಿ. ಇನ್ನೊಬ್ರಿಗೆ ಸಪ್ರೇಟ್ ಎಂಟ್ರಿ ಕೊಡ್ಸೋಣ ಸ್ವಲ್ಪ. ಹಾಯ್ ಮಾಡಿ. ಏನ್ ಚಟಿ ಒಟ್ಕೊಂತೀಯ ಅಂತ ಹೇಳೋದು ನಾನು. ಅದ ಯಾರು ಗೊತ್ತಾ? ನಾನೇ ಹಾಡ್ತಿದ್ದೀನಿ ನಿಮ್ಗೆ. ಒಳಗಿಂದ ಇದೇ ಹೆಲ್ಮೆಟ್ ಅಲ್ಲಿ ಬೀಳುತ್ತೆ ಗೈಸ್ ನನಗೆ. ಆಮೇಲೆ ಬಾಯ್. ಬಾಯ್. MCC ಅಲ್ಲಿ ಸಿಗೋಣ. ಓಕೆ ಅಲ್ಲಿ ಪಕ್ಕ ಓರಲ್. ಓಕೆ ಬಾಯ್ ಗೈಸ್. ಇವಾಗ ಮನೆಗೆ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಬಾಯ್.